ಆಸ್ಟ್ರೋಯೋಗಿ ಕಲ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹಿರೇದಿನ್ನಿ ಗುರುಜಿ. ಎಲ್ಲ ವೀಕ್ಷಕರಿಗೂ ಅಸ್ಟ್ರೋಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಅಸ್ಟ್ರೋಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದರೆ, ಜನವರಿ ತಿಂಗಳಿನ ಮಾಸ ಭವಿಷ್ಯ, ದ್ವಾದಶ ರಾಶಿಗಳು. ಎಲ್ಲ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ. ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿಯವರೆಗೂ ಜನವರಿ 2024ನೇ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ 2024 ಅಂದ್ರೇ ವಿಶೇಷ. ಯಾಕಂದರೆ ಹೊಸ ವರ್ಷ ಅಂತ ಹೇಳ್ತೀವಿ. 2024ರಲ್ಲಿ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ, ಮೇಷದಿಂದ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹೀಗೆ 12 ದ್ವಾದಶ ರಾಶಿಗಳ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಸ್ಟ್ರೋಯೋಗಿ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ನಿಮ್ಮ ಯೂಟ್ಯೂಬ್ ಅಸ್ಟ್ರೋಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇನ್ನು ವೃಶ್ಚಿಕ ರಾಶಿಯ ವಿಚಾರವಾಗಿ ನೋಡ್ತಾ ಹೋದರೆ, ನಿಮ್ಮ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾದ ಯೋಗ. ಯಾವ ರೀತಿ ವಿಶೇಷವಾದ ಯೋಗ ಅಂತಂದರೆ, ಗುರುಚಂದ್ರರ ಯೋಗ ಅಂತ ಹೇಳ್ತೀವಿ. ಅದೇ ರೀತಿ ಶನೇಶ್ವರನು ಕೂಡ ತುಂಬ ಒಳ್ಳೆಯ ಪೊಸಿಷನ್ನಲ್ಲಿರೋದು, ಚತುರ್ಥಾಧಿಪತಿ ಚತುರ್ಥದಲ್ಲಿರಲು, ಪಂಚಮದಲ್ಲಿ ರಾಹು, ಲಾಭಸ್ಥಾನದಲ್ಲಿ ಕೇತು, ಆಮೇಲೆ ನಿಮಗೆ ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರ್ತಾನೆ. ಯಾವಾಗಲೂ ರಾಷ್ಟ್ರಾಧಿಪತಿ ರಾಶಿಯಲ್ಲಿ ಇದ್ದಾಗ ಅದರದೇ ಆದ ಒಂದು ಬೆನಿಫಿಟ್ಸ್ಗಳು ತುಂಬ ಇಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಸೊ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಾನು ಹೇಳೋದೇನು ಅಂತಂದರೆ, ತುಂಬ ವಿಶೇಷವಾಗಿ ಗುರು ದ್ವಿತೀಯ ಪಂಚಮಾಧಿಪತಿಯಾಗಿ ಷಷ್ಠ ಭಾವದಲ್ಲಿ ಇರ್ತಾನೆ. ಸೊ ಇದು ತುಂಬ ಒಳ್ಳೆಯ ಒಂದು ವಿಚಾರದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಶನಿ ನಾನು ಹೇಳ್ದಂಗೆ ಚತುರ್ಥಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಸುಖ, ವಾಹನ ಸೌಖ್ಯ, ಮತ್ತೆ ಮನೆ ಖರೀದಿ ಇತ್ಯಾದಿಗಳು, ಕಟ್ಟಡದ ಖರೀದಿ, ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮ, ಇದೆಲ್ಲ ವಿಚಾರವಾಗಿ. ಆಮೇಲೆ ಶನಿ ಬಂದು ಕಾರ್ಮಿಕ ಗ್ರಹ ಅಂತ ಹೇಳ್ತೀವಿ. ಅಂದರೆ ಕೆಳವರ್ಗದ ಜನರು ಮತ್ತು ದಿನನಿತ್ಯ ಊಟ ಮಾಡಿ ಅವತ್ತೇ ತಿನ್ಬೇಕು ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಕಂಫರ್ಟ್ ಲೆವೆಲ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ವೃಶ್ಚಿಕ ರಾಶಿ ಅವರಿಗೆ, ಅಂದರೆ ಯಾರು ವೃಶ್ಚಿಕ ರಾಶಿ ಇರುತ್ತೋ, ಜನವರಿ 2024ರಲ್ಲಿ ತುಂಬ ವಿಶೇಷವಾದ ಅವರಿಗೆ ಯೋಗಗಳು ಇಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಸೊ ರಾಹು ಕೇತು ಗೋಚಾರ, ರಾಹು ಪಂಚಮದಲ್ಲಿ, ಕೇತು ಲಾಭಸ್ಥಾನದಲ್ಲಿ, ತುಂಬ ಒಂದು ಒಳ್ಳೆ ಯೋಗ. ಇದೊಂದು ಏನಂತ ಹೇಳ್ತೀವಿ, ಪಾಸಿಟಿವ್ ಯೋಗ ಅಂತಾನೆ ಹೇಳ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ನಿಮಗೆ ಪ್ರೆಡಿಕ್ಷನ್ಸ್ ಅಂತ ಬಂದಾಗ, ಜನವರಿ 2024 ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಸ್ಸು ಏನೇನೋ ಇಶ್ಯೂಸ್ ಇದ್ದರೆ, ನಿಮ್ಮ ಒಂದು ಮನೆಯವರ ಬಗ್ಗೆ ವಿತಿನ್ ದ ಫ್ಯಾಮಿಲಿ ಏನೇ ಡಿಸ್ಪ್ಯೂಟ್ಸ್ ಇದ್ರು ಈ ಮಂತಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಮತ್ತು ಎಮೋಷ್ನಲ್ಲು ಮತ್ತು ಸೆಂಟಿಮೆಂಟಲ್ ಆಗುವಂಥ ವಿಚಾರ, ನಿಮ್ಮ ಮಕ್ಕಳ ವಿಚಾರವಾಗಿ ಸ್ವಲ್ಪ ಎಮೋಷ್ನಲ್ ಆಗುವಂಥದ್ದು, ಸ್ವಲ್ಪ ಸೆಂಟಿಮೆಂಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ಲಿಕ್ಕೆ ಬರ್ತಾ ಇದೆ. ಸೊ ಮತ್ತೆ ಏನಾಗುತ್ತೆ, ಸ್ವಲ್ಪ ನಿಮಗೆ ಯಾವುದೇ ರೀತಿ ಎಂಥ ಪರಿಸ್ಥಿತಿ ಬಂದರೂ ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡಿ ಅಂತ ಸಜೆಷನ್ಸ್ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ಓವರ್ ಆಲ್ ಅಂತ ಹೇಳಿದಾಗ ನಿಮಗೆ ಚೆನ್ನಾಗಿರುವಂಥ ಒಂದು ಜನವರಿ ಮಾಸ. ಸೊ ನಿಮಗೆ ಫೈನಾನ್ಸ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಒಳ್ಳೆಯ ಅದೃಷ್ಟ, ನಿಮಗೆ ತುಂಬ ಫೇವರೇಬಲ್ ಮಾಡುತ್ತೆ, ಅದೃಷ್ಟ ಬರುವಂಥದ್ದು. ಮತ್ತು ಧನ ಧಾನ್ಯ ಸಂಪತ್ತು ತುಂಬ ಹೇರಳವಾಗಿ ಹರಿದು ಬರುವಂಥದ್ದು ವೃಶ್ಚಿಕ ರಾಶಿಯವರಿಗೆ 2024 ಜನವರಿಯಲ್ಲಿ. ಮತ್ತು ಹೊಸದು ಡೀಲಿಂಗ್ಸ್ ಆಗಿರ್ಬೋದು, ಹೊಸ ಬಿಲ್ಡಿಂಗ್ ಖರೀದಿ, ಹೊಸ ಕಾರ್ ಖರೀದಿ ಆಗಿರ್ಬೋದು, ಹೊಸ ವೆಹಿಕಲ್ ಆಗಿರ್ಬೋದು. ಸೊ ಸುಮಾರು ವಿಚಾರಗಳು ನಿಮಗೆ ಪಾಸಿಟಿವ್ ಆಗಿ, ಹಣಕಾಸಿನ ಅನುಕೂಲವಾಗಿ, ಈ ರೀತಿ ಸ್ಥಿರಾಸ್ತಿ ಮತ್ತು ಚರಾಸ್ತಿಯ ಖರೀದಿ ವಿಚಾರವಾಗಿ ಫೇವರೇಬಲ್ ಆಗುವಂಥದ್ದು ವೀಕ್ಷಕರೇ. ಸೊ ನಿಮ್ಮ ಕರಿಯರ್, ಯಾರು ಬಿಸ್ನೆಸ್ ಅಲ್ಲಿದ್ದೀರೋ, ಯಾರು ಜಾಬ್ ಅಲ್ಲಿದ್ದೀರೋ, ಅವರು ನಿಮ್ಮ ಫ್ರೆಂಡ್ಸ್, ಬಂಧು ಮಿತ್ರರಿಂದ ಅಥವಾ ಫ್ರೆಂಡ್ಸ್ ಇಂದ ರೆಫರೆನ್ಸ್ ಸಿಗುವಂಥದ್ದು ಆಗುತ್ತೆ. ಒಳ್ಳೆ ಟೈಮ್ ಇದು ನಿಮ್ಮ ಕರಿಯರ್ ಬಿಲ್ಡ್ ಮಾಡೋಕ್ಕೆ. ಅಂದರೆ ಈಗ ನೀವು ಒಂದು ಕಂಪನಿಯಲ್ಲಿದ್ದೀರಾ, ಕೆಲಸ ಮಾಡ್ತಿದ್ದೀರಾ, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಹೊಸ ಕಂಪ್ನಿಗೆ ಹೋದಾಗ ನಿಮ್ಗೆ ಅದು ಬಡ್ತಿ ಥರನೇ ಅಲ್ವಾ. ಅಂದರೆ ನಿಮ್ಮ ಮೂಲ ವೇತನದಲ್ಲಿ ವೃದ್ಧಿ ಆದಾಗ ಅದು ಒಂದು ನಿಮ್ಮ ಹೊಸ ಬಡ್ತಿ ಅಂತಲೇ ತಗೋಬೋದು. ಅದು ನಿಮಗೆ ಅನುಕೂಲ ಆಗುವಂಥದ್ದು. ಮತ್ತು ನಿಮ್ಮ ಯಾರು ಬಿಸ್ನೆಸ್ಸಲ್ಲಿದ್ದರೆ, ನೀವು ಪಾರ್ಟ್ನರ್ಶಿಪ್ಸ್ ಅಂತ ಮಾಡಿದ್ರೆ, ಅದು ಕೂಡ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ತುಂಬ ಅನುಕೂಲಗಳಾಗುವಂಥದ್ದು ವೀಕ್ಷಕರೇ. ಸೊ ಮುಂದೆ ಏನಾಗುತ್ತೆ, ಜೀವನದ ವಿಚಾರವಾಗಿ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ನಿಮ್ಮ ಒಂದು ರೂಢಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಇಲ್ಲಿ ಕಾಣ್ ಬರ್ತಾ ಇದೆ.
ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನವರಿ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಸ್ವಲ್ಪ ಹುಷಾರಾಗಿರಬೇಕು. ನಡೆಯುವಾಗ ಅಥವಾ ಡ್ರೈವಿಂಗಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏಟುಗಳು ಮಾಡ್ಕೊಳ್ಳುವಂಥದ್ದು, ಮತ್ತು ಕೈ ಕಾಲಿಗೆ ಸಣ್ಣ ಪುಟ್ಟ ಏಟುಗಳು ಅಂತ ಹೇಳ್ತೀವಿ, ಅದು ಸ್ವಲ್ಪ ಹುಷಾರಾಗಿರಿ. ಆದಷ್ಟು ನೀವು ಒಂದು ಕ್ರಮಬದ್ಧವಾದ ಆಹಾರವನ್ನು ಸೇವಿಸಿ. ಇದು ಕೂಡ ನಿಮಗೆ ಯಾವುದೇ ರೀತಿ ಕಿರಿಕಿರಿಗಳ ಉಂಟು ಮಾಡೋದ್ರಿಂದ ದೂರ ಮಾಡುತ್ತೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಿತವಾಗಿ. ಮತ್ತು ವೃಶ್ಚಿಕ ರಾಶಿ ಒಂದು ಕೀಟರಾಶಿ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಕೀಟರಾಶಿ ಅಂತಂದ್ರೆ ಇಲ್ಲಿ ರಾಶಾಧಿಪತಿ ಮಂಗಳನು ರಕ್ತಕ್ಕೆ ಕಾರಕ. ಸೊ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ವಲ್ಪ ಬರುವಂಥದ್ದು. ಸ್ವಲ್ಪ ನೀವು ಅದರ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಅದು ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಜನವರಿ ತಿಂಗಳಿನಲ್ಲಿ ಒಳ್ಳೆಯ ಅವಕಾಶಗಳಿದೆ. ಯಾರು ಓದಕ್ಕೆ ಇಷ್ಟಪಡ್ತಿದ್ದೀರಾ, ಯಾರು PG ಪೋಸ್ಟ್ ಗ್ರಾಜುಯೇಷನ್ ಎಜುಕೇಷನ್ ಮಾಡಿ ಮುಂದೆ ಹೋಗ್ಬೇಕು, ಫಾರಿನ್ಗೆ ಹೋಗಿ ಓದ್ಬೇಕನ್ನೋರಿಗೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥದ್ದಿಲ್ಲ. ಪಾಸಿಟಿವ್ ಆಗಿರುವಂಥ ಮಾಸ ನಿಮಗಾಗಿದೆ. ಇನ್ನು ಇದರಲ್ಲಿ 3 ನಕ್ಷತ್ರಗಳು ವಿಶಾಖ, ಅನುರಾಧ, ಜ್ಯೇಷ್ಠ. ವಿಶಾಖ ನಕ್ಷತ್ರದವರಿಗೆ ನಾನು ಆವಾಗಲೇ ತಿಳಿಸ್ದಂಗೆ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಅನುಕೂಲತೆಗಳು ಇರುವಂಥದ್ದು, ಪ್ರಾಪರ್ಟಿ ಮಾಡುವಂಥ ಯೋಗ ಇದೆ. ಅನುರಾಧ ನಕ್ಷತ್ರದವರಿಗೆ ತುಂಬ ಏನು ಹೇಳ್ತೀವಿ, ನಿಮ್ಮ ಹಳೆಯ ಬಾಕಿಗಳೇನಿರುತ್ತೋ, ಯಾಕಂದರೆ ಇಲ್ಲಿ ದ್ವಿತೀಯಾಧಿಪತಿ ಷಷ್ಠದಲ್ಲಿರೋದ್ರಿಂದ ಹಳೆಯ ಬಾಕಿಗಳು ಕ್ಲಿಯರ್ ಆಗುವಂಥದ್ದು. ಮತ್ತು ಯಾರ ಕಡೆಯಿಂದಾದರೂ ಅಮೌಂಟ್ಗಳು ಬರಬೇಕಂದ್ರೆ ಜನವರಿ ತಿಂಗಳಲ್ಲಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ ಇದು ಒಂದು ಫೇವರಬಲ್ ಆಗಿರುವಂಥ ವಿಚಾರ. ಜ್ಯೇಷ್ಠ ನಕ್ಷತ್ರದವರಿಗೂ ಕೂಡ ಈ ಮಂತು ನಿಮಗೆ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರಿಗೆ ಅನುಕೂಲ ಆಗುತ್ತೆ. ದಿನನಿತ್ಯ 21 ಬಾರಿ ಪರಿಹಾರ ಇಷ್ಟೇ. ಮಂಗಳನ ಮಂತ್ರ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಸೊ ಇದು ನಿಮ್ಮ ರಾಶಾಧಿಪತಿ ಮಂಗಳನ ಮಂತ್ರ. ಇದನ್ನ ಜಪ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚಾರವಾಗಿ ಆಸ್ಟ್ರೋಯೋಗಿ ಪ್ಲಾಟ್ಫಾರ್ಮ್ ತುಂಬ ದೊಡ್ಡ ಒಂದು ಜಗತ್ತಿನಲ್ಲಿರುವಂಥ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ. ಯಾಕಂದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು. ಮತ್ತು ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ. ಮತ್ತು ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು, ಶಾಸ್ತ್ರಜ್ಞರು ನಮ್ಮ ಆಸ್ಟ್ರೋಯೋಗಿ ಪ್ಲಾಟ್ಫಾರ್ಮಲ್ಲಿ ಇರ್ತಾರೆ. ತಾವು ನೇರವಾಗಿ ಕರೆ ಮಾಡ್ಬೋದು, ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ. ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದರೆ, ಆಸ್ಟ್ರೋಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಣ್ಣ ತಮ್ಮಂದ್ರ ವಿಚಾರವಾಗಿರ್ಬೋದು, ಅದನ್ನು ಎಲ್ಲ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ, ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ. ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು. ಸೊ ಈ ರೀತಿ ಇರೋದ್ರಿಂದ ನೀವು ಆಸ್ಟ್ರೋಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಆಸ್ಟ್ರೋಯೋಗಿ ಯೂಟ್ಯೂಬ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ. ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆಯ ಕೆಲಸ, ಗುಡ್ ಕರ್ಮ ಅಂತ ಹೇಳ್ತೀವಲ್ಲ, ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು, ಅವ್ರಿಗೂ ಅನುಕೂಲ ಆಗುವಂಥದ್ದು. ಸೊ ಈ ರೀತಿ ಮಾಡಿ. ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಆಸ್ಟ್ರೋಯೋಗಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ.